ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಇನ್ನು ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಸೊ ದಟ್ ನನಗೆ ಹೆಲ್ಪ್ ಆಗುತ್ತೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ನನಗೂ ಐಡಿಯಾ ಬರುತ್ತೆ. ಇವಾಗ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ ಹೊರ್ಗಡೆ ಸಿಗೋ ಥರ, ಡಾಬಾದಲ್ಲಿ ಸಿಗೋ ಥರ, ರೆಸ್ಟೋರೆಂಟಲ್ಲಿ ಸಿಗೋ ಥರ, ಫುಡ್ ಸ್ಟ್ರೀಟಲ್ಲಿ ಸಿಗೋ ಥರ ಸಖತ್ತಾಗಿ ಈಸಿಯಾಗಿ ಯಾವ ಥರ ಎಗ್ ರೈಸ್ನ ನಾನು ಮನೇಲಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಸ್ಪೆಷಲಿ ನಮ್ಮ ಮನೇಲಿ ನಾನು ಮಾಡೋ ಎಗ್ ರೈಸ್ ಎಲ್ಲರಿಗೂ ಫೇವ್ರೆಟ್. ಸೊ ನಾನು ಯಾವುದೇ ಥರ ಕಲರ್ನ ಹಾಕಲ್ಲ, ಯಾವುದೇ ಥರ ಸೋಯಾ ಸಾಸ್, ಚಿಲ್ಲಿ ಸಾಸ್ ಅದೆಲ್ಲ ನಾನು ಏನೂ ಯೂಸ್ ಮಾಡಲ್ಲ. ಆದರೂ ಸಖತ್ತಾಗಿ ಟೇಸ್ಟಿಯಾಗಿ ಎಮ್ಮಾಗಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಇನ್ನು ಎಗ್ಗೆಲ್ಲ ಏನೂ ತಂದಿಲ್ಲ, ಮನೆ ಹತ್ರನೇ ಅಂಗಡಿ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಎಗ್ಗೆಲ್ಲ ತಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಟೈಮು 8:30. ಫಸ್ಟ್ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ತರೋಣ ಅಂತ ಹೋಗ್ತಾ ಇದ್ದೀನಿ. ಅಂದರೆ ವಾಕೇಬಲ್ಲೇ ಇದೆ ಮನೆಯಿಂದ. 1-2 ಮಿನಿಟ್ಸ್ಗೆಲ್ಲ ಹೋಗ್ಬಿಡ್ತೀವಿ. ಮತ್ತೆ ತಗೊಂಡೆ. ಇದು ಮನೆ. ಬನ್ನಿ ಇವಾಗ ಎಗ್ ರೈಸ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ದಪ್ಪ ಇರೋದು 3 ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಅದನ್ನೆಲ್ಲ ನೀಟಾಗಿ ಚಾಪ್ ಮಾಡಿ ಇಟ್ಕೊಳ್ಳಿ. ಇನ್ನೂ ಒಂದು ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಕ್ಯಾಬೇಜ್ನ ಆ್ಯಡ್ ಮಾಡ್ಕೋಬೋದು ನೀವು. ನಾನು ಕ್ಯಾಬೇಜ್ ಇದ್ದರೆ ಯಾವಾಗಲೂ ಇರುತ್ತೆ ನಮ್ಮ ಮನೇಲಿ ಆಲ್ಮೋಸ್ಟ್ ಕ್ಯಾಬೇಜ್, ಬಟ್ ಇವತ್ತು ಖಾಲಿಯಾಗಿತ್ತು. ಇನ್ನು ನಾರ್ಮಲಾಗಿ ಕ್ಯಾಬೇಜ್ ಇಲ್ಲ ಅಂದರೆ ಆನಿಯನ್, ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿ ಮಾಡೋದು. ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅಂದರೆ ಕ್ವಾಂಟಿಟಿ ಮೇಲೆ ಡಿಪೆಂಡು. ನೀವು ಒಂದು 3 ಮೆಂಬರ್ಸ್ಗೆ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, 4 ಮೆಂಬರ್ಸ್ಗಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಜೀರಿಗೆ ಹಾಕಿದ್ಮೇಲೆ ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ನ ಹಾಕ್ಕೊಳ್ತೀನಿ. ಫಸ್ಟು ಗ್ರೀನ್ ಚಿಲ್ಲಿ ಹಾಕ್ಬೇಕಿತ್ತು, ಮರೆತುಬಿಟ್ಟೆ ನಾನು. ಗ್ರೀನ್ ಚಿಲ್ಲಿ ಆನಿಯನ್ನ ಹಾಕಿದ್ಮೇಲೆ ಆನಿಯನ್ ಸ್ವಲ್ಪ ಕುಕ್ ಆದಮೇಲೆ ನಾನು ಎಗ್ಸ್ನ ಹಾಕ್ಕೊಳ್ತೀನಿ. ಎಗ್ ರೈಸ್ಗೆ ಮೇಯ್ನು ಟೇಸ್ಟ್ ಕೊಡೋದು ಇದೆ ಮ್ಯಾಗಿ ಮಸಾಲ. ಯಾವ ಸೋಯಾ ಸಾಸ್, ಯಾವ ಚಿಲ್ಲಿ ಸಾಸ್, ಟೊಮೊಟೊ ಸಾಸ್ ಏನೂ ಬೇಡ. ಇದು 1 ಪ್ಯಾಕೆಟ್ ನೀವು ಹಾಕ್ಕೊಂಡು ಒಂದು ಸಲ ಮಾಡಿ ನೋಡಿ. ಎಗ್ ರೈಸ್ ಮಸಾಲ ಕೂಡ ಬೇಡ, ಅಷ್ಟು ಸಕ್ಕತ್ತಾಗಿರುತ್ತೆ.
ನೆಕ್ಸ್ಟು ಗರಂ ಮಸಾಲ, ಸಾಲ್ಟ್ ಹಾಕ್ಕೊಂಡು ಮೊಟ್ಟೆನ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಅದು ಮೊಟ್ಟೆ ಎಲ್ಲ ನೀಟಾಗಿ ಕುಕ್ ಆದಮೇಲೆ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ರೈಸ್ನ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ತಳ ಒತ್ತತ್ತೆ, ಮೊಟ್ಟೆ ಬೇಗ ಸೀದೋಗ್ಬಿಡತ್ತೆ. ರೈಸ್ನ ಎಷ್ಟು ಬೇಕು ಅಂತ ನೋಡಿಕೊಂಡು ರೈಸ್ ಹಾಕ್ಕೊಂಡು, ಇಲ್ಲಿ ನಾನು ರೈಸ್ ಮೇಲೇ ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅರ್ಧ ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತೀನಿ. ಮಸಾಲನೆಲ್ಲ ಸ್ವಲ್ಪ ಮೇಲೆ ಹಾಕಿರ್ತೀರಲ್ವ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಯಲ್ಲಿ ನೀರು ಬರ್ತಾಯಿದೆ ಇವಾಗ ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಎಷ್ಟು ಸಖತ್ತಾಗಿ ಯಮ್ಮಾಗಿರುತ್ತೆ ಗೊತ್ತಾ, ಒಂದ್ಸಲ ಟ್ರೈ ಮಾಡಿ ನೋಡಿ. ಬ್ಯಾಚುಲರ್ಸ್ಗಂತೂ ವಿತಿನ್ 5 to 10 ಮಿನಿಟ್ಸಲ್ಲಿ ಎಗ್ ರೈಸ್ ರೆಡಿಯಾಗಿ ಹೋಗುತ್ತೆ. ನಮ್ಮ ಮನೇಲಿ ನಾನು ಮಾಡೋ ಎಗ್ ರೈಸ್ ಎಲ್ಲರಿಗೂ ಫೇವ್ರೆಟ್. ಎಗ್ ರೈಸ್ ಮಾಡಿದ್ದು ಆಯಿತು, ತಿಂದು ಆಯಿತು. ಅದಾದಮೇಲೆ ಅಡುಗೆ ಮನೆ ನೋಡ್ಬೋದು ನೀವು ಎಷ್ಟು ಮೆಸ್ ಆಗಿದೆ ಅಂತ. ಅದಾದಮೇಲೆ ಸಾಂಬಾರು ಕೂಡ ಇರಲಿಲ್ಲ. ನಾಳೆ ಬೆಳಗ್ಗೆಗೆ ಇವಾಗಲೇ ಮಾಡಿಟ್ಬಿಡೋಣ ಅಂತ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮೊಳಕೆ ಕಟ್ಟಿರೋ ಕಡಲೆಕಾಳು ಮತ್ತು ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಮಸಾಲ ಸಾಂಬಾರು ಅಂತಾರಲ್ಲ, ಆ ಸಾಂಬಾರನ್ನ ಮಾಡಿದೆ. ಅದೆಲ್ಲ ಆದಮೇಲೆ ತಿಂದಿರೋ ಪ್ಲೇಟ್ಗಳೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ನ ಎಲ್ಲ ಕ್ಲೀನ್ ಮಾಡಿ, ಸಿಂಕ್ನೆಲ್ಲ ಕ್ಲೀನ್ ಮಾಡಿ. ಈ ನಡುವೆ ನನಗೆ ಇದು ಅಭ್ಯಾಸನೇ ಆಗೋಗ್ಬಿಟ್ಟಿದೆ. ಬೆಳಗ್ಗೆ ಒಂದು ಸಲ ಸ್ನಾನ ಮಾಡೋದು, ನೈಟ್ ಮಲಗಬೇಕಾದ್ರೆ ಒಂದು ಸಲ ಸ್ನಾನ ಮಾಡಿಕೊಂಡು ಸ್ಕಿನ್ ಕೇರ್ ಎಲ್ಲ ಮಾಡಿ ಮಲಗೋದು. ಟೈಮ್ ಆಲ್ರೆಡಿ 10:45, 11 ಗಂಟೆ ಅಷ್ಟೊತ್ತಾಗಿತ್ತು. ಅವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನೈಟ್ ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ನಾರ್ಮಲಾಗಿ ಯಾವಾಗ್ಲೂ ಹೇರ್ನ ಹಾಗೆ ಬಿಟ್ಟು ಮಲಗಲ್ಲ, ನೀಟಾಗಿ ಕೋಂಬ್ ಮಾಡಿಕೊಂಡು ಜಡೆನ ಹಾಕ್ಕೊಂಡು ಮಲಗ್ತೀನಿ. ನೀವು ಅಷ್ಟೇ ಹಾಗೆ ಬಿಟ್ಟು ಮಲಗಬೇಡಿ. ಈ ನಡುವೆ ಅಂತೂ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಅದು ಏನು ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲೂ ತುಂಬ ರೀಲ್ಸ್ನ ನೋಡಿದೆ, ಎಲ್ಲರದೂ ಹೇರ್ ಫಾಲ್ ಕಂಪ್ಲೇಂಟೇ ಇರೋದು. ಎಲ್ಲ ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗ್ತಾಯಿದೆ. ನೋಡೋಣ ಅದು ಹೇಗೆ ಫಿಕ್ಸ್ ಮಾಡೋದು ಅಂತ ನಾನು ತೋರಿಸ್ಬೇಕು ಅಂತ ಇದ್ದೀನಿ ಡಾಕ್ಟರ್ಗೆ. ನೆಕ್ಸ್ಟು ಸ್ಕಿನ್ ಕೇರ್ನ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ವಿಂಟರ್ ಅಂತ ಗೊತ್ತು ಅಲ್ವಾ, ಲಿಪ್ಸ್ ಕೂಡ ತುಂಬ ಡ್ರೈ ಆಗ್ತಾ ಇರುತ್ತೆ. ಸೊ ವಾಟರ್ ಇಂಟೇಕ್ ಮಾಡ್ತಾನೆ ಇರಿ, ಯಾಕಂದರೆ ಈ ಟೈಮಲ್ಲಿ ಬಾಡಿ ಬೇಗ ಡಿಹೈಡ್ರೇಷನ್ ಆಗುತ್ತೆ. ಸೊ ಗೈಸ್, ಇಷ್ಟೇ ನಂದು ನೈಟ್ ರೂಟೀನ್ ಕಂಪ್ಲೀಟಾಗಿ ಮುಗೀತು. ಇವಾಗ ಜಸ್ಟ್ ಮಲ್ಕೊಳ್ಳೋದಷ್ಟೇ. ಗೈಸ್, ದಟ್ಸ್ ಇಟ್. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.